ಬಂದಿರತಕ್ಕಂಥ ನನ್ನ ಮಗ ಆಗಿರ್ಬೋದು, ನನ್ನ ಶ್ರೀಮತಿ ಆಗಿರ್ಬೋದು, ನನ್ನ ತಂದೆ ಆಗಿರ್ಬೋದು, ಅವರು ಪಾಪ ಕೃತ್ಯವನ್ನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಕರುಣೆಗೆ ಜಾಗವಿಲ್ಲ. ನಾವು ಕಾಣ್ತೀವಿ ಇದನ್ನು. ಪರಶುರಾಮರಿಗೆ ಅವ್ರ ತಂದೆ ಹೇಳ್ತಾರೆ, ರೇಣುಕಾ ಏನೋ ತೊಂದರೆ ಮಾಡಿದಾಳೆ, ಕಡ್ದು ಹಾಕ್ಬಿಡುವಳು ತಲೆನ ಅಂತ. ಬೇರೆ ಮಕ್ಕಳು ಕಡ್ದು ಹಾಕಲಿಲ್ಲ. ಪರಶುರಾಮರು ಕೊಡ್ಲಿ ತೊಗೊಂಡ್ರು, ಕಠಾರ್ ಅಂತ ಕಡ್ದುಬಿಟ್ರು. ಎಲ್ರಿಗೂ ಆಶ್ಚರ್ಯ ಆಯ್ತು, ಇದೇನು ಅಂತ. ಆಮೇಲೆ ಪ್ರಶ್ನೆ ಕೇಳಿದ್ರು ಆ ತಂದೆ ಹತ್ರ, ನಂಗೆ 3 ವರ ಕೊಡು ಅಂತ. ಏನು ಅಂದರೆ, ಮೊದಲನೇದು ಅವಳನ್ನ ಬದುಕಿಸು ಅಂತ, ಎರಡನೇದು ಅವಳಿಗೆ ನಾನು ಕಡ್ದು ಹಾಕಿದ್ದೀನಿ ಅನ್ನೋದು ಸ್ಮರಣೆಯನ್ನು ಹೋಗಿಸ್ಬಿಡು ಅಂತ, ಮೂರನೇದು ಮುಂದೆ ಯಾವತ್ತೂ ನೀನು ಈ ಥರ ಯಾವ ಮಕ್ಕಳಿಗೂ ನಿನ್ನ ತಾಯಿ ತಲೆ ಕಡಿ ಅಂತ ಹೇಳಬೇಡ ಅಂತ. ನೋಡಿ, ಅಂದರೆ ಆ ಕೃತ್ಯಕ್ಕೆ ತಕ್ಕಂತಹ ಶಿಕ್ಷೆಯನ್ನು ವಿಧಿಸುವಾಗ ಅಂತಃಕರಣ ಕೂಡದು ಅಂದಮೇಲೆ ಏನಾಯಿತು, ಅಲ್ಲಿ ಬಂದಿರತಕ್ಕಂಥವನು ಯಾವುದೇ ಆದರೂ ಕೂಡ ಭವಬಂಧಗಳನ್ನು ಬಿಟ್ಟು ಕರ್ಮವನ್ನು ಮಾಡುವಂಥ ತ್ರಿಕರಣ ಶುದ್ಧಿ ಇದೆ. ಅಲ್ಲಿ ನನಗೆ ಮಮಕಾರ ಕಾಣ್ತಿಲ್ಲ, ಮತ್ತೇನು ಮಾಡ್ತಾ ಇದ್ದೀನಿ, ಕರ್ಮಾಫಲಗಳನ್ನ ದೇವ್ರಿಗೆ ಬಿಡ್ತಾ ಇದ್ದೀನಿ. ನಾನೇನೋ ಗುಂಡು ಹಾರಿಸು ಅಂತಾರೆ ಹಾರಿಸ್ತೀನಿ, ಹಾರಿಸಿದಾಗ ಮಧ್ಯೆ ಇನ್ಯಾರನ್ನು ಅಡ್ಡ ಬಂದು ತಪ್ಪಿಸ್ಬೋದು ಭಗವಂತ, ನಮ್ಗೆ ಗೊತ್ತಿಲ್ವಲ್ಲ. ಹಾತಿ ಮೇರೆ ಸಾತಿ ಪಿಕ್ಚರ್ ನೋಡಿದವ್ರಿಗೆಲ್ಲ ಜ್ಞಾಪಕ ಇರುತ್ತದು. ರಾಜೇಶ್ ಖನ್ನನ್ನು ನೋಡ್ಸೋಕ್ಕೆ ಮಧ್ಯ ಆನೆ ಬಂದ್ಬಿಟ್ಟು ಆನೆ ಸತ್ತೋಗುತ್ತೆ. ಆಗ್ಬೋದಲ್ಲ, ನಿಮ್ಮ ಕೈಯಲ್ಲಿದೆಯಾ ಅದು, ಆನೆ ಬರುತ್ತೆ ಅಂತ ಗೊತ್ತಿತ್ತಾ? ಇವನ್ನ ಗಮನಕ್ಕೆ ಇಟ್ಕೋಬೇಕಾಗುತ್ತೆ. ಹಾಗೆ ಮಾಡಿದಾಗ ಮನುಷ್ಯನ ಕರ್ತವ್ಯ ಅಂತ ಹೇಳಿದ್ರು ಅವರು, ದೇವ್ರ ಕರ್ತವ್ಯ ಅಂತ ಹೇಳಿಲ್ಲ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ ನೀವು. ಆಗೇನು ಹೇಳ್ತಾರೆ ಅವರು ಅಂದರೆ, ಅರ್ಜುನಂಗೆ ಅವಾಗ ಡೌಟ್ ಬರುತ್ತೆ. ಎಲ್ಲ ಪಾಠನ ಚೆನ್ನಾಗಿ ಓದಿಸ್ಬಿಟ್ಟಿರ್ತೀರಿ ನೀಟಿಗೆ, ಇನ್ನೇನು ನಾಳೆ ಹೋಗಿ ಬರೆದ್ಬಿಡ್ಬೇಕು, ನಮ್ಮ ಹುಡುಗಿಗೆ 100ಕ್ಕೆ 100 ಬರುತ್ತೆ, ನಾಳೆ ಮೆಡಿಕಲ್ ಸೀಟು ಫ್ರೀ ಗ್ಯಾರಂಟಿ ಅಂತ ಡಿಸೈಡ್ ಆಗಿರುತ್ತೆ. ಮೇಷ್ಟ್ರು ಹೇಳಿರ್ತಾರೆ ಸಂಪೂರ್ಣ ರೆಡಿ, ಬೆಳಗ್ಗೆ ಹುಡುಗಿ ನಾನು ಎಕ್ಸಾಮ್ಗೆ ಹೋಗಲ್ಲ ಅಂತಾನೆ. ಏನು ಮಾಡ್ಬೇಕು ನೀವು? ಯಾಕೆ ಹೋಗಲ್ವೇ? ನಂಗೆ ಯಾಕೋ ಹೋಗೋಕ್ಕೆ ಇಷ್ಟ ಇಲ್ಲ, ನಂಗೆ ಹೋದರೆ ಬೇರೆ ನನ್ನ ಫ್ರೆಂಡ್ ಇದ್ದಾಳೆ ಬೆಸ್ಟ್ ಫ್ರೆಂಡು, ಅವಳಿಗಿಂತ ನಾನು ಜಾಸ್ತಿ ನಂಬರ್ ತೊಗೊಂಡ್ಬಿಡ್ತೀನಿ, ಅವಳು ಫೇಲ್ ಆಗಿಬಿಡ್ತಾಳೆ. ಯೋಚನೆಗಳು ಬರುತ್ತೆ. ಇಂತಹ ಸಂದರ್ಭಗಳಿಗೆಲ್ಲ ಪ್ರತಿದಿನ ಅರ್ಜುನ ಇಲ್ಲಿ ಕೂತ್ಕೊಂಡು ಇಂತಹ ಸಂಶಯಗಳನ್ನ ಹೇಳ್ತಾ ಇದ್ದಾನ್ರಿ. ಈ ಕೇಸ್ನಲ್ಲಿ ಏನು ಮಾಡಲಿ ನನಗೆ ಅನ್ನೋ ಸಂಶಯ ಬರ್ಬೋದು, ಅಂತಃಕರಣ ಇಟ್ಕೋಬೋದು. ಅಂಧಾನುಕರಣೆ, ಅಂತಃಕರಣ ಬೇಡ, ಇಲ್ದರೆ ಅದು ಧೃತರಾಷ್ಟ್ರ ಪ್ರೀತಿ ಆಗಿಬಿಡುತ್ತೆ. ದ್ರೌಪದಿ ವಸ್ತ್ರಾಕ್ಷಯದ ಒಂದು ಭಾಗ ನೋಡೋಣ. ತುಂಬ ಜನ ವಸ್ತ್ರಾಪಹರಣ ಅಂತಾರೆ, ನಾಳೆಯಿಂದ ಯಾರೂ ಅನ್ಕೂಡ್ದದ್ನ. ಇದು ನನ್ನ ಕಳಕಳಿಯ ಮನವಿ. ಯಾಕೆಂದರೆ ಅಲ್ಲಿ ವಸ್ತ್ರಾಪಹರಣ ಆಗಲಿಲ್ಲ. ಪಾಸಿಟಿವ್ ಸೈಡ್ನ ನೋಡಿ, ಅಲ್ಲಾಗಿದ್ದು ವಸ್ತ್ರಾಕ್ಷಯ. ಮಾಡಿದಂಥ ಕೃತ್ಯ ಯಾರು? ದುಶ್ಯಾಸನ. ಯಾಕೆ ಅಂತ ಕೃತ್ಯ ಬಂತು? ದುರ್ಯೋಧನನ ಪ್ರೇರಣೆ ಮೇಲೆಗೆ. ದುರ್ಯೋಧನಂಗೆ ಯಾಕಾಗಿತ್ತು? ಇದೇ ದ್ರೌಪದಿನ ಸ್ವಯಂವರದಲ್ಲಿ ಸೋತಿದ್ದ ಅವನು, ಕೈಲಾಗಲಿಲ್ಲ ಕಾಂಪಿಟೇಷನ್ನು, ಸೋತೋಗಿದ್ದ. ಇಬ್ಬರಿಗೂ ಒಬ್ಬರೇ ಮೇಷ್ಟ್ರು, ಅದೇ ದ್ರೋಣಾಚಾರ್ಯರೇ ಇವ್ರಿಗೆಲ್ಲ ಕಲಿಸ್ಕೊಟ್ಟಿದ್ದು. ಮೇಲಿರ್ತಕ್ಕಂಥ ಮತ್ಸ್ಯಯಂತ್ರವನ್ನು ಭೇದಿಸಲಾರ್ದಲ್ಲೇ ಕರ್ಣ ಸೋತಿದ್ದ, ದುರ್ಯೋಧನ ಸೋತಿದ್ದ. ಈಗ ಇವನಿಗೊಬ್ಬಳಿದ್ದಾಳೆ ಹೆಂಡತಿ ದುರ್ಯೋಧನಂಗೆ. ಇದ್ದ ಮೇಲಿಂದ ಪುನಃ ದ್ರೌಪದಿ ಮೇಲೆ ಯಾಕೆ ಕಣ್ಣು? ಅಲ್ಲಿ ಆಸೆ ದುರಾಸೆ ಬಂದು ಹೋಯ್ತಲ್ಲ, ಪಾತಕಕ್ಕೆ ಸಿಕ್ಬಿಡ್ತಲ್ಲ. ಈಗ ಅವನನ್ನು ನೀನು ಹಾಗೆ ಬಿಟ್ಬಿಡ್ತೀಯಾ ಅಂತ ಕೇಳಿದ್ರೆ ಅವನು ಅದನ್ನೇನು ಮಾಡ್ತಾನೆ? ಕುಹಕದಿಂದ ಮೋಸ ಮಾಡಿ ಅವಳನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಭಗವಂತ ಹೇಳ್ತಾನೆ, ದಾಸರು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ, ಕರಿರಾಜ ಕರೆಸಿದನೆ. ಜಿಪ್ ಫೈಲ್ಗೆ ಯಾರು ಬೇಕು ಅಂದರೆ ಉತ್ತರ ಅದೇನೇ. ಅತ್ಯಂತ ಶಾರ್ಟೆಸ್ಟ್ ಫಾರಮ್ ಆಫ್ ಜಿಪ್ ಫೈಲ್ ಯಾವತ್ತಾರು ಇದೆ ಅಂದರೆ ದಾಸರ ಪದಗಳು. ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀಯನ್ನು ಕಾಯಬೇಕು ಅಂತ. ಅದರೊಳಗಡೆ ಬಂದಿರತಕ್ಕಂಥ ಪ್ರಶ್ನೆನಲ್ಲಿ ಹೇಳ್ತಾರವರು, ಕರಿರಾಜ ಕರೆಸಿದನೆ ಅಂತ. ಅದು ಗಜೇಂದ್ರ ಮೋಕ್ಷದ ಕತೆ. ಇನ್ನೊಮ್ಮೆ ಹೇಳೋಣ. ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಅಂತ ದಾಸರು ಬರೀತಾರೆ. ಏನು ಅವತ್ತೇನು ಮೊಬೈಲ್ ಫೋನ್ ಇತ್ತಾ? ಫೋನ್ ಮಾಡೋಕ್ಕೆ ಕೃಷ್ಣ ಐ ಆಮ್ ಇನ್ ಟ್ರಬಲ್ ಅಂತ ಒಂದು SMS ಕಳಿಸಿದ್ಲಾ? ವಾಟ್ಸಪ್ ಹಾಕಿದ್ಲಾ? ನೋಡಿ, ನೀವು ಯೋಚನೆ ಮಾಡಬೇಕಾದಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಮೇಲೆ ಅಷ್ಟು ನಂಬಿಕೆ ಇದ್ದರೆ, ಶೂರರಾದ 5 ಪಾಂಡವರು ಗಂಡಂದರು ಕೂತಿದ್ರೆ ಕೂಡ ತಲೆ ತಗ್ಗಿಸಿ ಕೂತಿದ್ದಾರೆ. ಕಾಯಬೇಕಾದಂತಹ ರಾಜನಾಗಿರ್ತಕ್ಕಂಥ ರಾಜ ಧರ್ಮವನ್ನು ಬಿಟ್ಟು ಧೃತರಾಷ್ಟ್ರ ಪ್ರೇಮವನ್ನು ತೋರಿಸ್ತಾನೆ. ಕುರುಡ ಮನಸ್ಸಿನಿಂದ, ಫಿಸಿಕಲಿ ಹಿ ಈಸ್ ಬ್ಲೈಂಡ್ ಬಟ್ ಮೆಂಟಲಿ ಹಿ ವಾಸ್ ವೆರಿ ಆ್ಯಕ್ಟಿವ್. ಹಿ ವಾಸ್ ಸಪೋರ್ಟಿಂಗ್ ದುರ್ಯೋಧನ. ಭೀಷ್ಮ ಕಾಮನ್ ಪ್ರಿಪಾಸಿಟರ್ಸು ಸಹಾಯಕ್ಕೆ ಬರಲಿಲ್ಲ. ಹೇಳ್ಕೊತಂಥ ಮೇಷ್ಟ್ರು ದ್ರೋಣಾಚಾರ್ಯರಿಗೆ ಗೊತ್ತಿತ್ತು ಯಾವುದು ತಪ್ಪು ಯಾವುದು ಸರಿ ಅಂತ, ಸುಮ್ಮನೆ ಕೂತರು. ಪ್ಯಾಸಿವ್ ಸಪೋರ್ಟು. ಇವ್ರಿಗೆಲ್ಲ ಶಿಕ್ಷೆ ಆಗಬೇಡವಾ? ಹಾಗಾಗಿ ಶಿಕ್ಷೆಗೆ ಕೃಷ್ಣ ಹೇಳ್ತಾನೆ,
ಇವರೆಲ್ಲ ಇತ್ತದನ್ನೆಲ್ಲ ಮಾಡಿದ್ದನ್ನು ನೀನು ಮರ್ತುಬಿಟ್ಯಾ? ಅವರೆಲ್ಲ ಬಾಂಧವರಲ್ಲ, ಅವರೆಲ್ಲ ಅನ್ಯಾಯದ ಪರ ನಿಂತವರು. ಈ ಯುದ್ಧ ನಡೀತಿರೋದು ಧರ್ಮ ಮತ್ತು ಅಧರ್ಮಕ್ಕೆ ಮಧ್ಯ. ಇಲ್ಲಿ ಯಾವುದು ಕರುಣೆ ಕಕ್ಲಾತಿ ಇಲ್ಲ, ಯುದ್ಧಕ್ಕಿಳಿದ ಮೇಲೆ ತಲೆ ಏನು ತೊಡೆ ಏನು ಬಾರ್ಸಾಕು ಅಂತ ಹೇಳ್ತಾನೆ. ಇಂಥ ಪಾಸಿಟಿವ್ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಎಲ್ರಿ ಇದೆ ಇವತ್ತಿನ ದಿನ ಪ್ರಪಂಚದಲ್ಲಿ? ಅದಕ್ಕೆ ಗೀತೆ ಬಿಟ್ಟರೆ ನೆಲೆ ಸಿಗುತ್ತೆ. ಸೊ ಇಂಥ ಗೀತೆನಲ್ಲಿ ಪಾಠವನ್ನು ಕಲ್ತಿರ್ತಕ್ಕಂಥ ಯಾರಾದರೂ ಒಬ್ಬರು ಜಡ್ಜ್ ಇದ್ದರೆ, ಅಲ್ಲಿ ಯಾವನೇ ಬಂದಿರತಕ್ಕಂಥವ್ನಿರ್ಬೋದು, ಅವನು ನನ್ನ ಕಣ್ಣ ಮುಂದೆ ಕೇವಲ ಅಪರಾಧಿ. ಅವನ ಅಪರಾಧ ಅವನು ಮಾಡಿರ್ತಕ್ಕಂಥದ್ದು ಸಾಬೀತಾಗಿದೆ. ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಅವನು ಮಾಡಿರ್ತಕ್ಕಂಥ, ಅವನ ಮೇಲೆ ಹೊರಿಸಿರ್ತಕ್ಕಂಥ ತಪ್ಪು ಸಂಶಯಾತೀತವಾಗಿ ಸಾಬೀತಾಗಿದೆ ಅಂತಾದರೆ ಆ ಕ್ಷಣದಲ್ಲಿ ಯಾವ ಅಂತಃಕರಣನೂ ಇಲ್ಲ. ಆಗ ನಾನು ಮಾಡಬೇಕಾದಂಥದ್ದೇನು ಅಂತಂದರೆ, ತ್ರಿಕರಣ ಶುದ್ಧಿಯಿಂದ ಫಲವನ್ನು ಅಪೇಕ್ಷಿಸದೆ ಭವಬಂಧಗಳನ್ನು ಬಿಟ್ಟು ತೀರ್ಪನ್ನು ಕೊಟ್ಟು ಅವನಿಗೆ ಬೇಕಾಗಿರ್ತಕ್ಕಂತಹ ಸೂಕ್ತವಾದ ಶಿಕ್ಷೆ ಏನಿದೆ ಅದನ್ನು ವಿಧಿಸಿದರೆ ಮಾತ್ರ ನಾನು ವಾಪಸ್ ಹೋಗಿ ಕೃಷ್ಣನ ಹತ್ರ ಭೇಟಿ ಮಾಡಿದಾಗ, ಯಮಲೋಕಕ್ಕೆ ಹೇಳಿದಾಗ, ನೋಡಪ್ಪ ಐ ಹ್ಯಾವ್ ಡನ್ ಮೈ ಬೆಸ್ಟ್, ಅಲ್ಲಿಗೆ ಮುಗಿಯುತ್ತೆ ನನ್ನ ಚಾಪ್ಟ್ರು. ಆದ್ದರಿಂದ ಯಾವ ನ್ಯಾಯಾಧೀಶನಿಗೂ ಈ ತೊಳಲಾಟ ಬೇಡ. ಅದಕ್ಕೆ ಯಾರು ಅದನ್ನು ಅಷ್ಟು ಸರಿ ಮಾಡಿಕೊಡ್ತಾರೆ ಅಂತಂದರೆ, ಅಷ್ಟು ಸಮರ್ಪಕವಾದ ಶಕ್ತಿ ಯಾವಾಗ ಬರುತ್ತೆ ಅಂತಂದರೆ, ಗೀತೆ ಓದ್ಕೊಂಡಿದ್ರೆ ಬರುತ್ತೆ. ಮೊದಲನೇದು ಹೆಣ್ಣಿಗಾಗಿ, ಎರಡನೇದು ಮಣ್ಣಿಗಾಗಿ ಅಂತ. ಇವೆರಡು ತೆಗೆದುಹಾಕ್ಬಿಟ್ರೆ ನಾಳೆ ಬೆಳಗ್ಗೆ IPCನೇ ಎಸ್ದು ಬಿಡ್ಬೋದು. ಇದು ಯಾಕಾಗುತ್ತೆ ಅಂತ ಕೇಳಿದ್ರು. ಇದು ಯಾಕಾಗುತ್ತೆ ಅಂತ ಕೇಳಿದಾಗ ಸ್ವಲ್ಪ ಒಂಚೂರು ಹಿನ್ನೆಲೆ ಹೋಗಬೇಕಾಗತ್ತೆ. ಹಿನ್ನೆಲೆ ಹೋದಾಗ ಏನಾಗುತ್ತೆ ಅಂದರೆ, ದೇವರು ನನಗೆ ಕಾಣ್ತಾ ಇಲ್ಲ, ಅವನೆಲ್ಲೋ ಕಾಣಿಸೋದಷ್ಟು ದೂರದಲ್ಲಿದ್ದಾನೆ, ಆದರೆ ಇದ್ದಾನೆ ಅಂತ ನನಗೊಂದು ನಂಬಿಕೆ ಇದೆ. ಅವನು ನನ್ನ ಬೇಕು ಬೇಡಗಳನ್ನ ನೋಡ್ಕೋತಾನೆ, ನನ್ನ ಸುಖವನ್ನು ನೋಡ್ಕೋತಾನೆ, ಆನಂದವನ್ನು ನೋಡ್ಕೋತಾನೆ. ಈ ಆನಂದ, ಹ್ಯಾಪಿನೆಸ್ ಬಿಟ್ಬಿಟ್ರೆ ಬೇರೆ ಏನು ಪ್ರಪಂಚದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಕ್ರಿಸ್ತ ಜನ್ಮ ತಾಳಿದ 300 ವರ್ಷಗಳ ನಂತರ ಎಪಿಕ್ಯೂರಿಯಸ್ ಅಂತಕ್ಕಂಥ ಒಬ್ಬ ಫಿಲಾಸಫಿಸ್ಟ್ ನಂಬ್ಕೊಂಡ್ರು. ನನಗೆ ಒಬ್ಬಳು ಸಂಗಾತಿ ಬೇಕು ಅಂತ ಕೇಳ್ತಕ್ಕಂಥದ್ದು ಆಸೆ. ಅದು ಸಿಕ್ಕಾದ ಮೇಲೆ ಪಕ್ಕದ ಮನೆಯವಳನ್ನ ನೋಡೋದು ದುರಾಸೆ. ಈಗ ಹೆಣ್ಣು ಹೊರಟೋಯ್ತಲ್ಲ, ಈಗ ಪಾದಕಕ್ಕೆ ಅಲ್ಲಿ ಮುಗಿದೋಯ್ತು. ಇದ್ರ ಮಧ್ಯೆ ಇರತಕ್ಕಂಥದ್ದು ಒಂದು ತೆಳುವಾದ ರೇಖೆ. ಆ ರೇಖೆ ಎಷ್ಟು ವಿವರವಾಗಿದೆ ಅಂತಂದರೆ, ಎಷ್ಟು ಸ್ಪಷ್ಟವಾಗಿದೆ ಅಂತಂದರೆ, ಆಸೆ ತಪ್ಪಲ್ಲ. ನೋಡಿ, ನಾವು ಬುದ್ಧನ್ನ ಇದನ್ನು ಗಮನಕ್ಕಿಟ್ಕೊಂಡು ನೋಡಿದ್ರೆ ಯಾರನ್ನೂ ನೋಡಬೇಡ ಅಂತಾನೆ, ಅದು ಪ್ರಕೃತಿ ವಿರುದ್ಧ ಆಗುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಅಂತ. ಬದುಕಕ್ಕಾಗಲ್ಲ, ಒಂದಿನ ಪ್ರಪಂಚ ನಶಿಸೋಗುತ್ತೆ. ಯಾಕೆಂದರೆ ಪ್ರಜಾಸಂಧಿಹಿ ಪ್ರಜನನಂ ಸಂಧಾನಂ ಅಂತ ಹೇಳ್ತಕ್ಕಂಥದ್ದು. ಸೊ ಅದು ಬರಲ್ಲ ಅಲ್ಲಿಗೆ. ಪ್ರೊಕ್ರಿಯೇಷನ್ ಬೇಕು, ಹಾಗೆ ಅದನ್ನು ಬಿಡೋಕ್ಕಾಗಲ್ಲ ಅಲ್ಲಿ. ಅದು ಸಿಕ್ಕಾದ್ಮೇಲೆ ಇನ್ನು ಹೆಚ್ಚಿನ ಆಸೆ ಪಡೋದು ಅದೆಲ್ಲ ಅದು ತಪ್ಪು ಅಂತ ಹೇಳ್ತಕ್ಕಂಥದ್ದನ್ನ ತ್ರಿಕರಣ ಶುದ್ಧಿಯಿಂದ ಫಲವನ್ನು ಅಪೇಕ್ಷಿಸದೆ ಭವಬಂಧಗಳನ್ನು ಮಿಟ್ಟು ಮಾಡುವ ಕರ್ಮವೇ ನನ್ನ ಸತ್ಕರ್ಮ, ಅದು ನಿಷ್ಕಾಮ ಕರ್ಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದ. ಹಾಗೆ ಏಕೆ ಎಲ್ಲ ಭಗವಂತ ನಿಯಾಮಕ ತಾನೆ, ನಾನು ಕರ್ತ ಹರಿಕರ್ತ ಎಲ್ಲ ಭಗವಂತ ಮಾಡಿಸ್ತಾನೆ, ನಾನೇನು ಮಾಡೋಕ್ಕಿದೆ, ನಾನು ಸುಮ್ಮನೆ ಇರ್ತೀನಿ ಅಂತ ಅಲ್ಲ. ಜ್ಞಾನವನ್ನು ಕೊಟ್ಟೆ. ಒಂದು ಸಣ್ಣ ಉದಾಹರಣೆ ನೋಡೋಣ. ಒಂದು ಹಸು ಇದೆ, ಅದನ್ನು ಗೂಟಕ್ಕೆ ಕಟ್ಟಾಕಿದ್ದಾರೆ. 1-2 ಗಂಟೆ ಆಯಿತು, ಹಸುವಾಗಿದೆ. ಅದಕ್ಕೊಂದು 15 ಮೀಟರ್ದು ಒಂದು ಹಗ್ಗವನ್ನು ಕಟ್ಟಿ ಒಂದು ಗೂಟಕ್ಕೆ ಕಟ್ಟಾಕಿದ್ದಾರೆ. 10 ಮೀಟರ್ ಅಂತರದಲ್ಲಿ ಹುಲಸಾದ ಹಸಿ ಹುಲ್ಲು ಬೆಳೆದು ನಿಂತಿದೆ. ಅಲ್ಲೇ ಒಂದು ಬಾನಿನಲ್ಲಿ ನೀರಿದೆ. ಈಗ ಈ ಹಸು ನನ್ನ ಗೂಟಕ್ಕೆ ಕಟ್ಟಾಕಿದ್ದಾರೆ, ಆದ್ದರಿಂದ ನಾನು ಕೂತಲ್ಲೇ ಕೂತಿರ್ತೀನಿ, ಹುಲ್ಲು ತಾನಾಗೆ ಕತ್ತರಿಸ್ಕೊಂಡು ಬಂದು ನನ್ನ ಮುಂದೆ ಬೀಳಲಿ, ನೀರು ತಾನಾಗೆ ಹರ್ಕೊಂಬಂದು ನನ್ನ ಮುಂದೆ ಬಿತ್ತು ಅಂತಾನೆ ನಾನು ಕುಡಿತೀನಿ, ಇಲ್ಲದಿದ್ದರೆ ನನಗೆ ಸ್ವಾತಂತ್ರ್ಯ ಇಲ್ಲ, ನನ್ನ ಹಗ್ಗಕ್ಕೆ ಕಟ್ಟಾಕಿದ್ದಾರೆ ಅಂದರೆ ಏನು ಮಾಡಬೇಕು? ಇಲ್ಲಿರ್ತಕ್ಕಂಥವರೆಲ್ಲ ಹೇಳ್ತೀರಿ, ಏನಿಲ್ಲ ಸರ್, ಹಸು ಎದ್ದು ಹೋಗಿ 15 ಅಡಿ ದಾರ ಇದೆ, 10 ಅಡಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹುಲ್ಲು ನೀರು ಸಿಗ್ತಾ ಇದೆ, ಎದ್ದು ಹೋಗಿ ಅದನ್ನು ಮಾಡಬೇಕು ಅಂತ. ಇದನ್ನು ಡಾಕ್ಟ್ರಿನ್ ಆಫ್ ದತ್ತ ಸ್ವಾತಂತ್ರ್ಯದ ಪರಂತು ಅಂದರೆ ಎಕ್ಸೆಪ್ಷನ್ ಅಂತ ಕರಿತೀವಿ ನಾವು. ಮನುಷ್ಯನಿಗೂ ಹಾಗೆ ಬಂಧಗಳನ್ನು ಯಾವುದನ್ನು ಇಟ್ಟಿದ್ದಾನೆ ಅಂತಂದರೆ, ಯಾವುದು ಸತ್ಕರ್ಮಗಳನ್ನು ಮಾಡಬೇಕು ಅದನ್ನು ಮಾಡಲೇಬೇಕು ಅಂತ. ಇದನ್ನು ನಾವೇನು ಹೇಳಿದ್ವಿ ಅಂದರೆ ಕೋಡ್ ಆಫ್ ಕಾಂಡಕ್ಟ್ ಅಂದ್ವಿ. ಸ್ನೇಹಿತರೆ, ಯಾಕೆ ನಮಗೆ ಇದೆಲ್ಲ ಡೌಟ್ ಬರುತ್ತೆ ಅಂತಂದರೆ, ನಾವು ಧರ್ಮ ಅಂತಂದ್ಗಳಿಗೆ ಅದನ್ನು ಇಂಗ್ಲೀಷ್ ಡಿಕ್ಷನರಿಗೆ ಹೋಗಿ ಅದಕ್ಕೆ ಸಮಾನಾಂತರ ಪದಕವನ್ನು ಹುಡುಕ್ತೀವಿ. ಅದರಲ್ಲಿ ಏನಾಗುತ್ತೆ, ರಿಲಿಜಿಯನ್ ಅಂತ ತೋರಿಸ್ಬಿಡುತ್ತೆ. ಇಲ್ಲಿ ತಾಕ್ಲಾಟ ಆಗಿರೋದು. ಧರ್ಮ ಅಂದರೆ ರಿಲಿಜಿಯನ್ ಅನ್ನೋ ಏನು
ಆ ಟ್ರಾನ್ಸ್ಲೇಷನ್ ಏನಿದೆ ಅಥವಾ ಸಿನಾನಿಮ್ ಅಂತ ಏನು ಕೊಡ್ತಾರೆ ಅಥವಾ ಅದಕ್ಕೆ ಇಂಗ್ಲೀಷಿನ ಡಿಕ್ಷನರಿ ಸಮಾನಾರ್ಥಕ ಪದ ಅಂತ ಕೊಡ್ತಾರೆ, ಅಲ್ಲೇ ಮೊದಲನೇ ತಪ್ಪು. ಬೆಳಗ್ಗೆ ಊಟ ಮಾಡಿದವ್ರಿಗೆಲ್ಲ ನೆನಪಿದೆ, ಕೋಸಂಬರಿ ಬೇರೆ, ಪಲ್ಯ ಬೇರೆ, ಸಾರು ಬೇರೆ, ಹುಳಿ ಬೇರೆ, ಪಾಯಸ ಬೇರೆ, ಸಾರಲ್ಲೇ 2 ವಿಧ, ಹುಳಿಲೇ 3 ವಿಧ, ಮಜ್ಜಿಗೆ ಅಲ್ಲಿ ಬಡಿಸಿದ್ರೆ ಅದರಲ್ಲಿ ಬೇರೆ ಇದೆ, ಮೊಸರು ಅಡುಗೆ ಮಾಡಿಸಿದ್ರೆ ಅದರಲ್ಲಿ ಬೇರೆ ಇದೆ, ಬೇಕಾದಷ್ಟು ವ್ಯಂಜನಗಳಿದೆ. ಸೌತೆಕಾಯಿ ಬೇರೆ, ಅದರ ರುಚಿ ಬೇರೆ, ಬೆಂಡೆಕಾಯಿ ಬೇರೆ, ಅದರ ರುಚಿ ಬೇರೆ. ಎಲ್ಲವೂ ಕೊನೆಗೆ ಹೋಗಿ ಜೀರ್ಣವಾಗೋದೆ, ಎಲ್ಲವೂ ಕೊನೆಗೆ ಹೋಗಿ ಜೀರ್ಣವಾಗೋದೆ. ಮತ್ತು ಇಷ್ಟೆಲ್ಲ ಯಾಕೆ ಮಾಡಿದ್ವಿ ನಾವು? ಎಲ್ಲನೂ ಒಂದು ಕಡೆ ಗುಟ್ಟೆ ಹಾಕ್ಬಿಟ್ಟು ತಿನ್ಬಿಟ್ಟಿದ್ರೆ ಆಗಿರ್ತಿತ್ತ ಅಂದರೆ ಸಂಸ್ಕರಣೆ ಅಂತ ಬಂತು. ಬೆಂಡೆಕಾಯಿ ಇದೆ, ಬೆಂಡೆಕಾಯಿನ ಪಲ್ಯನೋ ಗೊಜ್ಜೋ ಹುಳಿನೋ ಮಾಡಿ ತಿನ್ನಬೇಕಲ್ಲ. ಹಾಗೆ ಫ್ಯಾಕ್ಟ್ಸ್ನ ನಮ್ಮ ಮುಂದೆ ಬಂದುಬಿಡುತ್ತೆ. ಫ್ಯಾಕ್ಟ್ಸ್ ಬಂದುಬಿಟ್ಟಿದ್ದಕ್ಕೆ ಮಾತ್ರಕ್ಕೆ ಉತ್ತರ ಬಂದ್ಬಿಡಲ್ಲ. ಅಲ್ಲಿ ಡಿಸ್ಕ್ರಿಷನ್ ಅಂತ ಒಂದು ಕೊಡ್ತಾನೆ. ಏನು ಮಾಡೋಕ್ಕೆ ಹೊರಟಿದ್ಯಾ ನೋಡಪ್ಪ ಅಂತ. ಏನು ಮಾಡೋಕ್ಕೆ ಹೊರಟಿದ್ಯಾ? ಗುರುಗಳು ಅದನ್ನು ಹೇಳಿದ್ರು. ಡಕಾಯಿತರ ಒಂದು ಉದಾಹರಣೆಯಲ್ಲಿ ಹೇಳಿದ್ರು, ಏನು ಹೇಳಬೇಕು ಏನು ಹೇಳಬಾರ್ದು, ಸತ್ಯ ಯಾವುದು, ಅದಕ್ಕೆ ನೇರವಾಗಿ ಹೇಳಿದ್ರು, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಅಂತ. ಅದೇ ಯಾಕಾದರೆ ಏನಾಗಾದರೆ ಇವರು ಯಾವುದಕ್ಕೆ ಪರವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ ಮನುಷ್ಯನಿಗೆ ಒಂದು ಡಿಸ್ಕ್ರಿಷನರಿ ಪವರ್ ಅಂತ ಕೊಟ್ಟರು. ಆ ಡಿಸ್ಕ್ರಿಷನರಿ ಪವರ್ನ ನ್ಯಾಯಾಧೀಶನಲ್ಲಿ ಇಟ್ಟರು. ಅದನ್ನು ಲಾಯರಿಗೆ ಕೊಡಲಿಲ್ಲ, ನ್ಯಾಯ ವಿತರಣೆಯ ಭಾಗದಲ್ಲಿ ಅದನ್ನು ಕೊಟ್ಟರು. ಆ ನ್ಯಾಯ ವಿತರಣೆ ಭಾಗದಲ್ಲಿ ಕೊಟ್ಟಾಗ ಏನಾಗುತ್ತೆ, 10 ಸೆಂಟಿಮೀಟರ್ ಮಳೆ ಬಂದಿರತಕ್ಕಂಥ ಒಂದು ಪ್ರದೇಶಕ್ಕೂ ಬರದಲ್ಲಿರ್ತಕ್ಕಂಥ ಒಂದು ಪ್ರದೇಶಕ್ಕೂ ಸಮಾನವಾಗಿ ನಾವು ಆಹಾರೋತ್ಪನ್ನವನ್ನು ಕೊಟ್ಟರೆ ಏನು ಅನ್ಯಾಯ ಆಗುತ್ತೋ ಅದೇ ಅನ್ಯಾಯ ಆಗುತ್ತೆ. ಹಾಗಾಗಿ ಸಾರ್ವಜನಿಕ ನ್ಯಾಯ ಅನ್ನೋ ಒಂದು ಚೌಕಟ್ಟಿನಲ್ಲಿ ಆಯಾ ಪ್ರಕರಣಕ್ಕೆ ಸೇರಿದಂತೆ ಬೇಕಾಗಿರತಕ್ಕಂಥ ವಿಚಾರಗಳನ್ನ ಗಮನಕ್ಕೆ ಇಟ್ಕೊಂಡು ಕೊಡಿ ಅಂತ ಹೇಳಿದ್ರು. ಅಂಥ ಸಂದರ್ಭದಲ್ಲಿ ಸಂವಿಧಾನವೂ ಕೂಡ ಕೆಲವು ಅಧಿಕಾರಗಳನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಹಾಗಾಗಿ ಈ ಎಷ್ಟು ಬೇರೆ ಬೇರೆ ನಮ್ಮ ವಿಚಾರಗಳಿದ್ದರೂ ಕೂಡ ಭಾರತದಲ್ಲಿ 30-40 ಕಿಲೋಮೀಟ್ರಿಗೆ ಹೋದರೆ ಜೀವನ ಶೈಲಿ ಬದಲಾವಣೆ ಆಗುತ್ತೆ, ಭಾಷೆ ಬದಲಾವಣೆ ಆಗುತ್ತೆ, ಊಟ ಬದಲಾವಣೆ ಆಗುತ್ತೆ, ಆಟ ನೋಟ ಬದಲಾವಣೆ ಆಗುತ್ತೆ. ಅವ್ರಿಗೆಲ್ಲ ಒಂದು ಕಾಮನ್ ಆಗಿರ್ತಕ್ಕಂಥದ್ದೊಂದು ಫ್ರೀ ಸೈಜಿನ ಕಾನೂನನ್ನು ಮಾಡ್ಕೊಡೋಕ್ಕಾಗಲ್ಲ. ಫ್ರೀ ಸೈಜಿನ ಬಟ್ಟೆ ತಂದುಕೊಂಡು ಎಲ್ಲಿ ನಿಮಗೆ ಅಳಕ ಅನಿಸುತ್ತೋ ಅಲ್ಲಿ ಟಕ್ ಹಿಡಿರಿ, ಎಲ್ಲಿ ನಿಮಗೆ ಬಿಗಿ ಅನಿಸುತ್ತೋ ಅಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಎಲ್ಲ ಜಜ್ಮೆಂಟ್ಗಳು ಸರಿ ಹೋಗುತ್ತೆ ಅಂತ ಭಾವಿಸ್ತೀನಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.